ಹೆತ್ತ ಮಗಳನ್ನೇ ಹರಾಜಿಗಿಟ್ಟ ಹಡೆದವ್ವ. ಅಪ್ರಾಪ್ತ ಮಗಳನ್ನೇ ವೇಶ್ಯಾವಾಟಿಕೆಗೆ ತಳ್ಳಿದ ಪಾಪಿ. ಬೆಂಗಳೂರಿನಲ್ಲಿ ನಡೆಯಿತು ಅಮಾನವೀಯ ಕೃತ್ಯ. ತಂದೆ ತಾಯಿಯೇ ದೇವ್ರು, ಅವರ ನಂತರವೇ ಎಲ್ರು. ಅದರಲ್ಲೂ ತಾಯಿಗಿಂತ ಬಂಧು ಇಲ್ಲ. ಹಾಗಾಗಿಯೇ ಆಕೆ ಜನ್ಮದಾತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತಾಯಿ ಅತ್ಯಗತ್ಯ. ಆದ್ರೆ ಹೆತ್ತಮ್ಮನೇ ರಾಕ್ಷಸಿಯಾದಲ್ಲಿ ಅದನ್ನ ಏನಂತ ಕರೆಯಲು ಸಾಧ್ಯ? ಹೌದು, ತಾಯಿಯನ್ನೇ ದೇವರಂತ ಪೂಜಿಸುವ ಈ ನಾಡಿನಲ್ಲಿ ಹೆತ್ತ ಮಗಳನ್ನೇ ಕಾಮದ ಕೂಪಕ್ಕೆ ಆಹುತಿ ಕೊಟ್ಟ ಅಮಾನವೀಯ ಘಟನೆ ನಡೆದಿದೆ. ಮಗಳು ಬೆಳೆದು ಸಮಾಜದಲ್ಲಿ ಗೌರವದಿಂದ 100 ಕಾಲ ಬಾಳಲಿ ಅಂತ ಹಾರೈಸಬೇಕಾದ ತಾಯಿಯೇ ಮಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದ್ದಾಳೆ. ಹಣದಾಸೆಗಾಗಿ 15 ವರ್ಷದ ಹೆತ್ತ ಮಗಳನ್ನೇ ಕಾಮದ ಕೂಪಕ್ಕೆ ಹೆತ್ತಮ್ಮಳೆ ದೂಡಿದ್ದಾಳೆ. ಬೆಂಗಳೂರಿನ ವಿಜಯನಗರದ ಚಂದ್ರ ಲೇಔಟ್ ವ್ಯಾಪ್ತಿಯಲ್ಲಿ ಈ ಅಮಾನವೀಯ ಕೃತ್ಯ ನಡೆದಿದೆ. ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ಬೆಚ್ಚಿ ಬೀಳಿಸುವ ಈ ಸತ್ಯ ಬಯಲಾಗಿದೆ. ಹೌದು, ಈ ದಂಧೆಯ ಹಿಂದಿರುವ ಕರಾಳ ಮುಖಗಳು ಬೇರೆ ಯಾರೂ ಅಲ್ಲ, ಸ್ವತಃ ತಾಯಿ, ಮಲತಂದೆ ಹಾಗೂ ಪಿಂಪ್ ವಾಣಿ ಎಂಬ ಕೀಚಕರು. ಈ ನೀಚ ತಾಯಿ ಹಾಗೂ ಮಲತಂದೆ ನಿತ್ಯ ಕಾರಿನಲ್ಲಿ ಬಾಲಕಿಯನ್ನ ಪಿಂಪ್ ವಾಣಿ ಮನೆಗೆ ಬಿಟ್ಟು ಬರ್ತಿದ್ರಂತೆ. ಅಲ್ಲಿ ದಿನವಿಡೀ ಬಾಲಕಿ ಗ್ರಾಹಕರ ಲೈಂಗಿಕ ಕಿರುಕುಳಕ್ಕೆ ಬಲಿಯಾಗ್ತಾ ಇದ್ಲಂತೆ. ಕೀಚಕ ಪೋಷಕರು ಸಂಜೆಯಾಗ್ತಾ ಇದ್ದಂತೆ ಮಗಳನ್ನ ಮನೆಗೆ ಕರೆದೊಯ್ತಾ ಇದ್ರಂತೆ. ಇನ್ನು ಈ ವ್ಯವಹಾರ ನಡೀತಾ ಇದ್ದ ರೀತಿ ಕೇಳಿದ್ರೆ ಎಂಥವರಿಗೂ ಮೈ ಜುಮ್ ಅನಿಸದಿರೋದಿಲ್ಲ. ಬಾಲಕಿ ಜೊತೆ ಮಂಚ ಹತ್ತಲು ಪಿಂಪ್ ವಾಣಿ ಗ್ರಾಹಕರಿಗೆ 6 ರಿಂದ 10 ಸಾವಿರ ರೂಪಾಯಿ ದರ ನಿಗದಿ ಮಾಡಿದ್ಲಂತೆ. ಇದರಲ್ಲಿ ಅರ್ಧದಷ್ಟು ಮೊತ್ತವನ್ನ ಪಾಪಿ ತಾಯಿ ಕೈಗೆ ಇಡ್ತಾ ಇದ್ಲಂತೆ. ಹೀಗೆ ಪಾಪದ ಹಣ ಸಿಗುತ್ತದೆಂಬ ಕಾರಣಕ್ಕೆ ಈ ಪಾಪಿ ತಾಯಿ ಮಗಳ ಶೀಲವನ್ನೇ ಹರಾಜಿಗಿಟ್ಟುಬಿಟ್ಟಿದ್ದಾಳೆ. ರಹಸ್ಯ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಚಂದ್ರ ಲೇಔಟ್ ಪೊಲೀಸರು ಬಾಲಕಿಯನ್ನ ರಕ್ಷಿಸಿದ್ದಾರೆ. ಆರೋಪಿಗಳಾದ ತಾಯಿ, ಮಲತಂದೆ ಮತ್ತು ಪಿಂಪ್ ವಾಣಿಯನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಫೋಕ್ಸೋ ಪ್ರಕರಣ ದಾಖಲಾಗಿದೆ. ತಾಯಿಯ ರೂಪದಲ್ಲಿದ್ದ ಈ ರಾಕ್ಷಸಿಯ ಕೃತ್ಯಕ್ಕೆ ಇಡೀ ಬೆಂಗಳೂರೇ ಈಗ ಬೆಚ್ಚಿ ಬೀಳುವಂತಾಗಿದೆ. ಇಂತಹ ತಾಯಿ ಯಾವ ಹೆಣ್ಣಿಗೂ ಬೇಡ ಅಂತ ಹಿಡಿ ಶಾಪ ಹಾಕುವಂತಾಗಿದೆ. ಕ್ರೈಮ್ ಬ್ಯೂರೋ, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.